is to prove two triangles are similar. Case AA ಇಲ್ಲಂದ್ರೆ AAA similarity. ಸೊ ಎರಡು ಟ್ರಯಾಂಗಲ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ, ABC MNO. ಆಂಗಲ್ A ಮತ್ತೆ ಆಂಗಲ್ M ಈಕ್ವಲ್, ಆಂಗಲ್ B ಆಂಗಲ್ N ಈಕ್ವಲ್. ಸೊ ದಿಸ್ ಇಸ್ AA ಸಿಮಿಲಾರಿಟಿ ಕ್ರೈಟೀರಿಯಾ ಪ್ರೂವ್ ಮಾಡುತ್ತೆ. ಸೊ AA ಇಲ್ಲಂದ್ರೆ AAA ಎರಡೂ ಹೇಗೆ ಸಾಧ್ಯ ಅಂತ ಹೇಳಿ ಇವಾಗ ಹೇಳ್ತೇನೆ. ಇದು ಒಂದು 40, ಇದು ಒಂದು 40 ಕಮ್ಮಿ ಆಯಿತು, ಬಟ್ ಎನಿವೇಸ್ ಇದೊಂದು 70, ಸರಿನಾ? 70 40 ಎಷ್ಟು ಹುಡುಗರ? 110 ಇದು ಕೂಡ 70 ಆಗುತ್ತೆ ಅಲ್ವಾ? ಸೊ ಎರಡು ಅಂದ್ರೆ ಎರಡು ಆಂಗಲ್ ಗೊತ್ತಿತ್ತು ಅಂತ ಹೇಳಿದ್ರೆ ಇದು 40 ಇದು 70. ನೀವು ಏನೇ ಮಾಡಿದ್ರು ಮೂರನೇ ಆಂಗಲ್ ಈಕ್ವಲ್ ಆಗಿರ್ಲೇಬೇಕು ಅಲ್ವಾ? ಸೊ 2 ಇಲ್ಲಾಂದ್ರೆ 3 ಬೈ ಡಿಫಾಲ್ಟ್ ರಿಲೇಟ್ ಆಗಿರುತ್ತೆ. ನಾನು ಏನೇ ಹೇಳಕ್ ಟ್ರೈ ಮಾಡ್ತಾ ಇದೀನಿ ಅಂದ್ರೆ, ಎರಡು ಆಂಗಲ್ ಕೊಟ್ಟಿದ್ರೆ ಅದು ಹೇಗೆ ಸಿಮಿಲಾರಿಟಿ ಆಗುತ್ತೆ ಅಂತ ಹೇಳಿ. ಒಂದು ಇದನ್ನ ಬೇಕಾದ್ರೆ ನಾನು 80 ತಗೊಂತೀನಿ, ಡಿಸ್ಕಷನ್ ಸರಿ ಈಸಿ ಆಗುತ್ತೆ. ಇದು 80 ಇದು 40, ಇದು ಕೂಡ 80 40 ಆಯ್ತಾ ಅಂತ ಹೇಳ್ತಾ ಇರೋದು. ಸೊ ಹೌ ಇಸ್ ದಿಸ್ ಎ ಸಿಮಿಲರ್ ಸೇಮ್ ಎಸ್ AAA ಅಂತ ಮಾತಾಡ್ತಾ ಇದೀವಿ. ಎರಡು ಹೇಗೆ ಒಂದು ಅಂತ ಹೇಳಿ ಹುಡುಗರ, ಎರಡು ಆಂಗಲ್ ಗೊತ್ತಿದ್ರೆ ಮೂರನೇ ಆಂಗಲ್ ಎಷ್ಟಿರುತ್ತೆ? ಇದು 180 ಮೈನಸ್ 80 ಮೈನಸ್ 40 ಅಂತ ಹೇಳಿದ್ರೆ 60. ಇದು ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಎಷ್ಟು ಬರುತ್ತೆ? 60. ಹಾಗಾಗಿ ಎರಡು ಆಂಗಲ್ ಗೊತ್ತಿದ್ರೆ ಮೂರನೇ ಆಂಗಲ್ ಆದಷ್ಟು ಅದೇ ಬರುತ್ತೆ. 3 ಆಂಗಲ್ ಗೊತ್ತಿದ್ರೆ ಇನ್ನೂ ಒಳ್ಳೆಯದು. ಬಟ್ ಏನಂತ ಹೇಳಿದ್ರೆ ಎರಡು ಆಂಗಲ್ ಈಕ್ವಲ್ ಆಗಿತ್ತು ಅಂತ ಹೇಳಿದ್ರೆ ಬೈ ಎ ಸಿಮಿಲಾರಿಟಿ ಅವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಹೇಳ್ಬೋದು, ಸರಿನಾ? ಮುಂದೆ ಸೈಡ್ ಸಿಮಿಲಾರಿಟಿ. ಸೈಡ್ ಸಿಮಿಲಾರಿಟಿ ಅಂತ ಹೇಳಿದ್ರೆ ಕರೆಸ್ಪಾಂಡಿಂಗ್ ಸೈಡ್ ರೇಷಿಯೋ ಸೇಮ್ ಆಗಿರುತ್ತೆ ಅಂತ ಹೇಳಿ. ಇಲ್ಲಿ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಹೇಳ್ತೀನಿ. ಇಲ್ಲಿ ಮತ್ತೊಂದ್ಸತಿ ಹೇಳಿದ್ದೀನಿ ಆಲ್ರೆಡಿ, ಬಟ್ ಇನ್ನೊಂದ್ಸತಿ ಹೇಳಕ್ಕೆ ಇಷ್ಟಪಡ್ತೀನಿ. ನಾಟ್ ಕನ್ಸಿಡರ್ ಕರೆಸ್ಪಾಂಡಿಂಗ್ ಡಬಲ್ R ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಹೇಳಿದ್ರೆ ಯಾವ ಆಂಗಲ್ ರಿಲೇಟ್ ಆಗಿದೆ ಅಂತ ಹೇಳಿ. ಆಂಗಲ್ ಎ ಇಸ್ ಕರೆಸ್ಪಾಂಡಿಂಗ್ ಟು ಆಂಗಲ್ ಎಂ, ಆಂಗಲ್ ಎ ಅಂಡ್ ಆಂಗಲ್ ಎಂ. ಆಂಗಲ್ ಬಿ ಮತ್ತೆ ಹೇಳಿರೋಣ ಆಂಗಲ್ ಎನ್. ಆಂಗಲ್ ಸಿ ಇಸ್ ಕರೆಸ್ಪಾಂಡಿಂಗ್ ಟು ಆಂಗಲ್ ಓ, ಸರಿನಾ? ಕರೆಸ್ಪಾಂಡಿಂಗ್ ಅಂತ ಹೇಳಿದ್ರೆ ಯಾವ್ದಾದ್ರು ರಿಲೇಟ್ ಆಗಿದೆ ಅಂತ ಹೇಳಿ. ಇದು ನಿಮ್ಗೆ ಗೊತ್ತಿರಬೇಕು. ಆಂಗಲ್ ಎ ಇಸ್ ನಾಟ್ ರಿಲೇಟೆಡ್ ಟು ಆಂಗಲ್ ಎನ್ ಡೈರೆಕ್ಟ್ಲಿ. ಆಂಗಲ್ ಎಂ ಥ್ರೂ ರಿಲೇಟ್ ಆಗೋದು ಹೊರತು ಆಂಗಲ್ ಎ ಮತ್ತೆ ಆಂಗಲ್ ಬಿ ರಿಲೇಶನ್ಶಿಪ್ ಡೈರೆಕ್ಟ್ ಆಗಿದೆ. ಸೊ ಅದಕ್ಕೆ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಹೇಳ್ತಾರೆ. ಈ ಚಿತ್ರದಲ್ಲಿ ಎಂ ಎ ಎನ್ ಬಿ ಓ ಸಿ ಕರೆಸ್ಪಾಂಡಿಂಗ್. ನೆಕ್ಸ್ಟ್ ಸೈಡ್. ಸೊ ಇದರಲ್ಲಿ ಹೇಗೆ? ಎ ಬಿ ಇಸ್ ಕರೆಸ್ಪಾಂಡಿಂಗ್ ಟು ಎಮ್ ಎನ್, ಬಿ ಸಿ ಇಸ್ ಕರೆಸ್ಪಾಂಡಿಂಗ್ ಟು ಎನ್ ಒ, ಎ ಸಿ ಇಸ್ ಕರೆಸ್ಪಾಂಡಿಂಗ್ ಟು ಎಂ ಒ ಅಂತ ಹೇಳಿದ್ರೆ ಇದು ಒಂದು 40 50 ಇದು 30 ಅಂತ ತಿಳ್ಕೊಳ್ಳೋಣ. ಇದು 4 5 3 ಇವೆರಡು ಟ್ರಯಾಂಗಲ್ ಸಿಮಿಲರ್. ಏನಕ್ಕೆ ಅಂತ ಹೇಳಿದ್ರೆ ಕರೆಸ್ಪಾಂಡಿಂಗ್ ಸೈಡ್ ರೇಷಿಯೋ ಇಲ್ಲಿ ಕರೆಸ್ಪಾಂಡಿಂಗ್ ಯಾವ್ದಿದೆ? ಎ ಬಿ ಮತ್ತೆ ಎಮ್ ಎನ್ ಇಸ್ ಕರೆಸ್ಪಾಂಡಿಂಗ್, ಆಯ್ತಾ? ಸೊ ಅವೆರಡು ರೇಷಿಯೋ ಏನು ಬರುತ್ತೆ? 40/4. ಸೊ ಎ ಬಿ ಬೈ ಎಮ್ ಎನ್ ಇಸ್ ಈಕ್ವಲ್ ಟು 40/4 ಅಂತ ಹೇಳಿದ್ರೆ 10/1. ನೆಕ್ಸ್ಟ್ ಕರೆಸ್ಪಾಂಡಿಂಗ್ ಯಾವ್ದಿದೆ? ಎ ಸಿ ಅಂಡ್ ಎನ್ ಒ. ಎ ಸಿ ಮತ್ತೆ ಎಂ ಒ 30/3 10/1. ಅದು ಇವೆರಡು ಕರೆಸ್ಪಾಂಡಿಂಗ್. ನೆಕ್ಸ್ಟ್ ಬಿ ಸಿ ಬೈ ಎನ್ ಒ ಇಸ್ ಈಕ್ವಲ್ ಟು 50/5, ಇದು 10/1. ಇವೆರಡು ಕರೆಸ್ಪಾಂಡಿಂಗ್. ಸೊ ಅವೆರಡು ರೇಷಿಯೋ ಮತ್ತು ಇವೆಲ್ಲ ರೇಷಿಯೋಸ್ ನೋಡ್ಬೋದು ಒಂದಾಗಿದೆ. ಸೊ ಬೈ ಈ ತರ ಒಂದಾಗಿತ್ತು ಅಂತ ಹೇಳಿದ್ರೆ ಬೈ SSS ದಿಸ್ ಟ್ರಯಾಂಗಲ್ಸ್ ಆರ್ ಸಿಮಿಲರ್. ಸೊ ಕರೆಸ್ಪಾಂಡಿಂಗ್ ಅಂತ ಹೇಳಿದ್ರೆ ಯಾವ ಸೈಡು ರಿಲೇಟ್ ಆಗಿದೆ ಅಂತ ಹೇಳಿ. ಕರೆಸ್ಪಾಂಡಿಂಗ್ ಸೈಡ್ಸ್ ಇಸ್ ABMN, ACMO and BCNO are your corresponding sides. Scale factor.
ಈ ಸೈಡ್ಸ್ ಬಗ್ಗೆ ಇನ್ಫಾರ್ಮೇಶನ್ ಇತ್ತು ಅಂದ್ರೆ ವಿ ಕ್ಯಾನ್ ಟಾಕ್ ಅಬೌಟ್ ಸ್ಕೇಲ್ ಫ್ಯಾಕ್ಟರ್. ದಿಸ್ ಇಸ್ ಸ್ಕೇಲ್ ಫ್ಯಾಕ್ಟರ್ ಆಫ್ 10 ಅಂತ ಹೇಳಿದ್ರೆ ದಿಸ್ ಇಸ್ 10 ಟೈಮ್ಸ್ ಬಿಗರ್ ದ್ಯಾನ್ ದಿಸ್ ಪರ್ಟಿಕ್ಯುಲರ್ ಟ್ರಯಾಂಗಲ್ ಅಂತ ಹೇಳ್ಬೋದು. ದಿಸ್ ಇಸ್ ಸ್ಕೇಲ್ ಫ್ಯಾಕ್ಟರ್ ಆಫ್ 1/10 ಅಂತ ಹೇಳಿದ್ರೆ ಈ ಟ್ರಯಾಂಗಲ್ ಕಂಪೇರ್ ಮಾಡ್ತು ಅಂದ್ರೆ ಇದು 1/10 ಸೈಜು ಕಮ್ಮಿ ಇದೆ ಅಂತ ಹೇಳಿ. ಸ್ಕೇಲ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಯಾವ ವ್ಯಾಲ್ಯೂ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಈ ಟ್ರಯಾಂಗಲ್ ಇಂದ ಈ ಟ್ರಯಾಂಗಲ್ ಸಿಗುತ್ತೆ ಅಂತ ಹೇಳಿ, ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ. ಸೈಡ್ಸ್ 10 ಟೈಮ್ಸ್ ಬಿಗರ್, ಇದು 1/10 ಟೈಮ್ಸ್ ಸ್ಮಾಲರ್. ಸೊ ಸ್ಕೇಲ್ ಫ್ಯಾಕ್ಟರ್ ಅಂತ ಹೇಳಿದ್ರೆ ಮಲ್ಟಿಪ್ಲೈಯಿಂಗ್ ವಿತ್ what value to relate the sides, to relate the sides. ಸರಿನಾ? ಸೊ ಇದು ನಿಮ್ಮ ಸಿಮಿಲಾರಿಟಿ, SSS ಥ್ರೂ ಸಿಮಿಲಾರಿಟಿ. ಈ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಕೊನೆಯದಾಗಿ SAS. ಸೊ ಟ್ರಯಾಂಗಲ್ ABC is said to be similar to triangle PQR if one pair of angle is equal and their corresponding sides is equal ಅಂತ ಹೇಳಿದ್ರೆ AB by PQ is related to ಆಯ್ತಾ AC by PR ಅಂತ ಹೇಳಿದ್ರೆ angle A is equal to angle P and AB by PQ should be equal to AC by PR. ಸರಿನಾ? ಸೊ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಇವಾಗ. ಅಕಸ್ಮಾತ್ ಆಗಿ ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂಬ್ ಇರುತ್ತೆ ಅನ್ಕೊಳ್ಳಿ. ಆಂಗಲ್ ಎ ಮತ್ತೆ ಆಂಗಲ್ ಪಿ ಬದಲಾಗಿ ಆಂಗಲ್ ಪಿ ಮತ್ತೆ ಆಂಗಲ್ ಕ್ಯೂ ಈಕ್ವಲ್. ಸೊ ಇದು ನಮ್ಗೆ ಗೊತ್ತಿಲ್ಲ ಈಕ್ವಲ್ ಅಲ್ವಾ ಅಂತ ಹೇಳಿ, ಇದು ನಮ್ಗೆ ಗೊತ್ತಿಲ್ಲ. ಸೊ ಬಟ್ ಸೈಡ್ಸ್ ಅದೇ ಇದೆ, ಆಯ್ತಾ? ಸೊ ಇವಾಗ ಪ್ರಶ್ನೆ ಏನು ಅಂತ ಹೇಳಿದ್ರೆ SAS ಹೋಲ್ಡ್ ಆಗುತ್ತಾ ಅಂತ ಹೇಳಿ. ಹೋಲ್ಡ್ ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಆಂಗಲ್ ಸೈಡ್ ಆರ್ ಫಾರ್ಮೆಟ್ ಅಲ್ಲಿ ಇರಬೇಕು. ಇಲ್ಲಿ ಸೈಡ್ ಆಂಗಲ್ ಇದೆ. ಸೊ ಸೈಡ್ ಆಂಗಲ್ ಇಸ್ ನಾಟ್ ಸೇಮ್ ಆಸ್ ಸೈಡ್ ಆಂಗಲ್ ಸೈಡ್. ಸೊ ಇವೆರಡು ಟ್ರಯಾಂಗಲ್ ಸಿಮಿಲರ್ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ನಾನು ಏನೇ ಹೇಳಕ್ ಟ್ರೈ ಮಾಡ್ತೇನೆ ಅಂದ್ರೆ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಡೆಡ್ ಆಂಗಲ್. ಇನ್ಕ್ಲೂಡೆಡ್ ಆಂಗಲ್ ಬಗ್ಗೆ ತಿಳ್ಕೊಂಡ್ರೆ ಇದು ಅರ್ಥ ಆಗುತ್ತೆ. SAS ಅಂತ ಹೇಳಿದಾಗ ದಿಸ್ A ಹ್ಯಾಸ್ ಟು ಬಿ ಇನ್ಕ್ಲೂಡೆಡ್ ಆಂಗಲ್. ಸೊ ಇನ್ಕ್ಲೂಡೆಡ್ ಆಂಗಲ್ ಅಂತ ಹೇಳಿದ್ರೆ ಏನು? ಅಲ್ಲಿ ಕನ್ಸಿಡರ್ ಟ್ರಯಾಂಗಲ್, ಆಯ್ತಾ? ಸೊ MNS, ಆಯ್ತಾ? ಸೊ ಆಂಗಲ್ M is an included angle between MN and MS. ಅಂತ ಹೇಳಿದ್ರೆ angle M is made up of two arms, that is MN and MS. Angle N is an included angle between MN and NS. And angle S is an included angle between MS and NS. ಸೊ ಐಡಿಯಾ ಆಫ್ ಇನ್ಕ್ಲೂಡೆಡ್ ಆಂಗಲ್ ಏನಂತ ಹೇಳಿದ್ರೆ ಅವೆರಡು ಯಾವ ಆರ್ಮ್ ಬಗ್ಗೆ ಮಾತಾಡ್ತಿದ್ರು ಅದು ಎರಡು ನಡುವೆ ಇರಬೇಕು. ಸೊ ಇಲ್ಲಿ ಆಂಗಲ್ A is equal to angle P ಇತ್ತು ಅಂತ ಹೇಳಿದ್ರೆ ದಿಸ್ ಇಸ್ SAS ಸಿಮಿಲಾರಿಟಿ ಪ್ರೂವ್ ಮಾಡ್ಬೋದು. ದಿಸ್ ಇಸ್ ಕರೆಕ್ಟ್. ಸೊ ಸೇಮ್ ಸೆಟ್ ಆಫ್ ರೇಷಿಯೋಸ್ AB by PQ being equal to AC by PR. ನಮ್ಮ ಹತ್ರ ಆಂಗಲ್ B is equal to angle Q ಇತ್ತು ಅಂತ ಹೇಳಿದ್ರೆ cannot be proved to be similar. Not with SAS at least. Cannot be proved to be similar. ಅರ್ಥ ಆಯ್ತಾ? ಸೊ ಇವೆರಡು ಕೇಸು ನಿಮಗೆ ಗೊತ್ತಿರಬೇಕು. ದಿಸ್ ಇಸ್ ಫಸ್ಟ್ ಕೇಸ್ ಅಂಡ್ ದಿಸ್ ಇಸ್ ಸೆಕೆಂಡ್ ಕೇಸ್. ಸೊ ಇಲ್ಲಿ ಹುಷಾರಾಗಿರ್ಬೇಕು. SAS ಡಿಸೈಡ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಕಾನ್ಸೆಪ್ಟ್ ಇನ್ಕ್ಲೂಡೆಡ್ ಆಂಗಲ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಇಲ್ಲ ಅಂತ ಹೇಳಿದ್ರೆ ಮಾಡೋದಕ್ಕಾಗಲ್ಲ. ಅರ್ಥ ಆಯ್ತಲ್ಲ? ಇನ್ಕ್ಲೂಡೆಡ್ ಆಂಗಲ್ ಅಂತ ಹೇಳಿದ್ರೆ ಕಲರ್ ಕೋಡ್ ನೋಡ್ಬಿಡ್ತೀನಿ ನೋಡಿರಿ. ಈ ಎರಡು ಆಂಗಲ್ ಮಧ್ಯದಲ್ಲಿ ಏನಿರುತ್ತೋ ಅದು ಇನ್ಕ್ಲೂಡೆಡ್ ಆಂಗಲ್. ಸೊ ಫಾರ್ NS and NM the included angle is N. For angle M the for side
NS, MS and MN, the included angle is M. For side SN, SM and SN, the included angle is S. So these are your included angles. Okay, so 3 ರೀತಿಯಲ್ಲಿ ಪ್ರೂವ್ ಮಾಡಬಹುದು. ಎರಡು ಟ್ರಯಾಂಗಲ್ ಸಿಮಿಲರ್ ಇದೆ ಅಂತ. AA, if not AAA, ಎರಡು ಒಂದನೇ. SSS ಮತ್ತೆ SAS.